ಬನ್ನಿ 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 ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ನನ್ನ ಮಗನು ಬೆನ್ನಿಗೆ ಒಂದು ಬೇತಾಳ ಹತ್ತಿದ ಒಂದು ಹುಡುಗಿ, ಅದನ್ನ ಮದುವೆ ಮಾಡಿ ಕರ್ಕೊಂಡು ಹೋಗಿ ಆಯ್ತಾ? ಕೆಲ್ಸದಾಳೆ, ಚಾ ತಗೊಂಡ್ವಾ. ಉಲ್ಟಾ ಪಲ್ಟಾ ಯಾರು ನಿನ್ನ ಮದುವೆ ಆಗ್ಲಿಕ್ಕೆ ಬಂದಿರುವ ಗಂಡು? ಕರಿ ಬಸ್ವ ಅಲ್ಲ, ಅವಳೆಲ್ಲ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ. ಪರವಾಗಿಲ್ಲ ಬಿಡೋಣ, ನೆಕ್ಸ್ಟ್ ಕಿಟ್ ಅಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಡಿಸಿರತಿ. ಅವ್ರು ಬೇರೆ ಜೊತೆ ಸಂಬಂಧ ಇಟ್ಕೊಂಡವಳೆ. ಸಂಬಂಧ ಇರ್ಬೇಕು ಕಣ್ಣಣ್ಣ, ಹೆಣ್ಮಕ್ಳಿಗೆ ಸಂಬಂಧ ಗೊತ್ತಿದ್ರೇನೆ ಸಂಸಾರ ಚಂದ ಮಾಡಕ್ಕಾಗದು. ಅವಳು ತಮ್ಮ ಹೊಡಿತಾಳಕನೋ. ದಮ್ಮಡಿಯೋಳನ್ನು ಕಟ್ಕೊಳಕ್ಕೂ ದಮ್ ಬೇಕಲೇ. ನನಗೇನಿಲ್ಲ. ಅಲ್ಲ ನೀನ್ ಎಂತ ಕಿತ್ತೋದನು ಹೇಳು. ಅಲ್ಲ ಅವಳು ಹೆಂಗಿದ್ರು ಬೇಕು ಅಂತ ಇದೆಲ್ಲ. ನಿರಂಜನ ಹೇಳ್ಬೇಕು ಈ ತರ ಡೈಲಾಕ. ನೀನ್ ಹೇಳ್ತಾ ಇದ್ದೆ. ಏ ಈಶಾನಿ ಬಾಮೈಲಿ ಒಳಗೆ, ಬಾಮೈಲಿ ಹೊರಗೆ ಕಟ್ಟಲೆ ತಾಳಿ ಕಟ್ಟಿಬಿಡ್ತನ. ಕಟ್ಬಿಡಕ್ಕಿಗೆ ಏನಂದೆ? ನಿಲ್ಸಿ. ಎದೋಳು ನಿಲ್ಲಿಸ್ತೆ. ಶ್ರುತಿ ಮೇಡಮ್, ನೀವೇ ಹೇಳಿ ಹೆಂಗಿತ್ತು ಸ್ಕಿಟ್ಟು? ಕತೆ ನಾವ್ ಹಿಂದೆ ಕೇಳಿರೋದು ನೋಡಿರೋದು ಆದ್ರೂ ಕೂಡ ಇಲ್ಲಿ ಬಂದಿರುವಂತ ಹೊಸಬ್ರು ಈ ಸ್ಕಿಟ್ಟಲ್ಲಿ ಚಿಂದಿ ಉಡಾಯಿಸ್. ನನಗೆ ಫಸ್ಟ್ ತುಂಬಾ ಇಷ್ಟ ಆಗಿದ್ದು ಈಶಾನಿ. ಈಶಾನಿ, ನೀವು ಚೆನ್ನಾಗಿ ಹಾಡ್ತೀರಾ ಅಂತ ಗೊತ್ತಿದ್ದು, ಒಳ್ಳೆ ಸಿಂಗರ್ ಅಂತ ಗೊತ್ತು. ನಿಮಗೆ ಸ್ಟೇಜ್ ಪರ್ಫಾರ್ಮೆನ್ಸು, ಸ್ಟೇಜ್ ಅಲ್ಲಿ ಆಕ್ಟ್ ಮಾಡೋದು ಅಥವಾ ಸ್ಟೇಜ್ ಅಲ್ಲಿ ಜನರನ್ನ ಫೇಸ್ ಮಾಡೋದು ಹೊಸದಲ್ಲ. ಬಟ್ ಫಸ್ಟ್ ಟೈಮ್ ಒಬ್ಬ ಕಲಾವಿದೆಯಾಗಿ ಒಂದು ಸ್ಟೇಜ್ ನ ಫೇಸ್ ಮಾಡುವಾಗ ನೀವು ತುಂಬಾ ಹೆದರ್ತೀರಾ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಸ್ವಲ್ಪ ಹಿಡಿತ ಕಡಿಮೆ, ಬಟ್ ನಿಮ್ಮಲ್ಲಿದ್ದಂತ ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ವಾಸ್ ಸೂಪರ್. ಥ್ಯಾಂಕ್ ಯು ಶ್ರುತಿ. ಆಮೇಲೆ ಪಕ್ಕದಲ್ಲಿದ್ದವ್ರು ಪುನೀತಾ, ಫಸ್ಟ್ ಟೈಮ್ ಈ ವೇದಿಕೆಯಲ್ಲಿ ಮೊದಲನೇ ಸಾರಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ಕೊಳ್ಳಿಲ್ಲ. ಅಷ್ಟು ಲೀಲಾಜಾಲವಾಗಿ ಆಕ್ಟ್ ಮಾಡಿದ್ರಿ. ಯಾವ ಸಣ್ಣ ಒಂದು ಹಿಂಜರಿಕೆನೂ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಪುನೀತಾ, ಸೂಪರ್. ಕರಿ ಬಸವು ಮೇಡಮ್, ನಮಸ್ತೆ. ನನಗೆ ನಿರಂಜನ್, ನಾನು ಮಾಸ್ಟರ್ ಬಗ್ಗೆ ಹೇಳ್ಬೇಕು. ಆಕ್ಚುಲಿ ನಮ್ಮ ಅಣ್ಣ ಶರಣನ್ ಮನೆಯಲ್ಲಿ ಇಬ್ಬರು ಮಕ್ಳಿಗೂ ಅವರೇ ಸಂಗೀತ ಮಾಸ್ಟರ್. ಓ ಹೌದಾ? ಅವ್ರ ಮನೆಗೆ ಸಂಗೀತ ಪಾಠ ಹೇಳಕ್ ಬಂದಾಗ ನಾನು ಅಲ್ಲಿ ನೋಡಿದ್ದೆ ಅವ್ರನ್ನ. ಬಟ್ ಅಲ್ಲಿದ್ದಂತ ಒಬ್ಬ ಡೀಸೆಂಟ್ ಮಾಸ್ಟ್ರು ಇಲ್ಲಿ ನೋಡಿದ್ರೆ ಗೋವಾ ಸಾಹಿತ್ಯ, ನಿಜವಾಗ್ಲು ಅದ್ರಿಂದಾನೇ ನಿಮ್ ಕಣ್ ಹಿಡಿಲಿಲ್ಲ ನಾನು. ಒಂದಕ್ಕೊಂದಕ್ ಮ್ಯಾಚೇ ಆಗ್ಲಿಲ್ವಲ್ಲ ಅಂತ.
ಏನಿದ್ರು ಇದರ ಬದಲಾವಣೆಯ ಗುಟ್ಟೇನು ಮಾಸ್ಟ್ರೆ? ನಾವೆಲ್ಲ ರಂಗಭೂಮಿ ಇಲ್ಲಂದ್ರೆ ಮಾಡ್ಕೊಂಡ್ ಬರ್ತಿದ್ವಿ ರೀ, ಒಂದರ ನಾಟಕ ಆ ತರ ಎಲ್ಲ ಸ್ಕಿಟ್ ನಾವೇ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ವಿ. ಬಟ್ ಅದೇ ಒಂದು ಇದಕ್ಕೆ ಬರೀ ನಗೆಗಂತಾನೆ ಒಂದು ಕಾಮಿಡಿ ಶೋಗೆ ಯಾವತ್ತು ಯಾಕೆ ಮಾಡಿರ್ಲಿಲ್ಲ ಮೇಡಮ್. ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ವಿ. ಬಟ್ ಈ ವೇದಿಕೆಯಿಂದ ಒಂದು ಕಲಿಯಕತ್ತೀವಿ ಮೇಡಮ್ ನಾವು. ಏ ಮಸ್ತ್ ಇತ್ತು ಮಾಸ್ಟ್ರ. ಚಂದ್ರಪ್ರಭಾ ಮೇಡಮ್ ಏನ್ ಚಂದ್ರಪ್ರಭಾ ಇದು ಹೇರ್ ಸ್ಟೈಲ್ ಏನು, ಈ ಪ್ಯಾಂಟ್, ಈ ಚಡ್ಡಿ ಒಂದಕ್ಕೊಂದಕ್ ಮ್ಯಾಚ್ ಆಗ್ತಲ್ವಲ್ಲ ಚಂದ್ರಪ್ರಭಾ? ಅಲ್ಲ, ಅದು ಮೈಕಲ್ಗೆ 1 ವರ್ಷ ಕೆಲ್ಸ ಇಲ್ಲದೆ ಮೈ ತುಂಬಾ ಕಾಯಿಲೆ ಬಂದು ಹಿಂಗಿರ್ತಾನೆ ಅಂತ ಆ ತರ ತೋರ್ಸಿರೋದು. ಹಿಂಗೆ ಇದ್ರಾ ಮೈಕಲ್? ಅವ್ರ ಬಾಡಿ ಏನು, ಅವ್ರ ಫಿಟ್ನೆಸ್ ಏನು, ಅದಕ್ಕಾರ ಒಂದ್ ಸ್ವಲ್ಪ ಮ್ಯಾಚ್ ಮಾಡಕ್ಕಾದ್ರೂ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡ್ ಬರೋದಲ್ವಾ? 8 ಪ್ಯಾಕ್ ತೋರ್ಸು. 8 ಬೇಕಾ? ಹಾ, ಶಿವು, ವಾಟ್ ಎ ಮ್ಯಾನರಿಸಮ್ ಈ ಒಂದು ಆಕ್ಟ್ ಅಲ್ಲಿ. ನೀವು ಈ ಮೊದಲನೇ ಸೀಸನ್ ವಿನ್ನರ್ ಅಂತ ಮಾತ್ರ ಅಲ್ಲ, ಬಹುಶಃ ನೀವು ಯಾವುದೇ ಪಾತ್ರ ಕೊಟ್ರು ನೀವು ವಿನ್ನಿಂಗ್ ಪರ್ಫಾರ್ಮೆನ್ಸೇ ಮಾಡೋದು. ಅಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಶಿವು. ಪಾಪ ರೀ, ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದ್ರು ಅಂತ ಮೋಹನ್ ಅವ್ರು ನಿಲ್ಸ್ಕೊಂಡಿದಾರ. ಕಾರ್ತಿಕ್ಗೆ ಅಷ್ಟು ಕೂಡ ಕನ್ಸಿಡರ್ ಮಾಡದೆ ಆದ್ರೆ ತೀರಾ ಇಲ್ಲ, ಅನ್ಯಾಯ, ಆಕ್ಚುಲಿ ಕರೆದೇ ಬಿಡ್ತೀನಿ. ತೀರಾ ಅನ್ಯಾಯ. ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡ ವಿಶೇಷ ವ್ಯಕ್ತಿನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ಪ್ರಾಂಪ್ಟಿಂಗ್ ಸ್ಟಾರ್. ಮರ್ಯಾದೆ ತೆಗಿಯಕ್ಕೆ ಇಷ್ಟು ದೊಡ್ಡ ಹಾಡಾಕ್ದಣ. ಏನ್ ಮೋಹನ್, ಅಷ್ಟ್ ಚಿಕ್ಕ ಡೈಲಾಗ್ ಹೇಳಕ್ ಆಗ್ತಿರ್ಲಿಲ್ವಾ ನಿಮ್ಗೆ? ಆಗ್ತಿತ್ತು, ಹಾ. ಇವ್ರು ಇದ್ದಾರಲ್ಲ. ಮತ್ ನೀವ್ ಯಾಕಿರೋದು? ಮೆಂಟರ್ ಕೆಲ್ಸ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ 2 ಕಡೆ ಗೊತ್ತಾಗಬೇಕು ಅಂತ ಅವ್ರ ಉದ್ದೇಶ. ಏ ಮೋಹನ್, ನೀವು ಒಂದಿಷ್ಟು ಟ್ರೈ ಮಾಡಿ ಮೋಹನ್. ಒಳ್ಳೆ ಕಲಾವಿದ ನಮ್ ಕಾರ್ತಿ. ಫಸ್ಟ್ ಮಾರ್ಕ್ಸ್ ಕೊಡೋದಿದ್ರೆ ಹೊಸಬ್ರಿಗೆ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ಕೋಮಲ್ ಸರ್. ಚಂದ್ರಣ್ಣ ಅವರೇ, ನೀವಂತೂ ಫೇಶಿಯಲ್ ಮಾಡಿಸ್ಕೊಂಡಿರೋ ಶಾರ್ಟ್ ಕ್ರಿಸ್ ಗೇಲ್ ತರ ಕಾಣಿಸ್ತಾ ಫೇಶಿಯಲ್ ಮಾಡಿಸ್ಕೊಂಡಿರೋ ಶಾರ್ಟ್ ಕ್ರಿಸ್ ಗೇಲ್. ಆದ್ರೆ ಏನಂತಂದ್ರೆ ಎನರ್ಜಿ ನೀವು ತುಂಬಾ ತುಂಬ್ತಾ ಇದ್ರಿ. ಮತ್ತೆ ಪಾಪ ನೀವೊಂದು ಸಲ ಬಿದ್ರಿ, ಆ ಬಿದ್ದಾಗೆಲ್ಲ ನಮಗೆ ಟೆನ್ಷನ್ ಆಗುತ್ತೆ. ಇಟ್ ಇಸ್ ಒನ್ ವೆರಿ ಓಲ್ಡ್ ಪ್ಯಾಟರ್ನ್ ಆಫ್ ಸ್ಲಾಪ್ ಸ್ಟಿಕ್ ಹ್ಯೂಮರ್. ಬಟ್ ಅದು ಆಕ್ಚುಲ್ ಆಗಿ ಇವತ್ತು ಮಕ್ಕಳು ನಗ್ತಾರೆ. ಅದಕ್ಕೆ ಹೌದು, ತುಂಬಾ ಖುಷಿ ಆಗುತ್ತೆ. ನಿಮ್ಮ ಎಲ್ಲ ಒಂದು ಪಾರ್ಟಿಸಿಪೇಷನ್. ನಂಗೆ ಗೊತ್ತಿಲ್ಲ ಗೋಲ್ಡನ್ ಬಜಾರ್ ಒತ್ಬೋದೋ ಇಲ್ವೋ, ಬಟ್ ಒತ್ತಂಗಿದ್ರೆ ಇದಕ್ಕೆ ಒತ್ಬೋದು. ಬಾ ಬಾ ಬಾ. ಓಕೆ, ನೀವ್ ಇಷ್ಟೆಲ್ಲ ಹೇಳಿದಿರಲ್ಲ, ನಾನು ಕೇಳಬಿಡ್ತೀನಿ ಇವಾಗ. ಈ ಒಂದು ಸ್ಕಿಟ್ ನಿಮ್ 3 ಜನಕ್ಕೆ ಇಷ್ಟ ಆಗಿದೆ ಅಂದ್ಮೇಲೆ ಇದಕ್ಕೆ ನಿಮ್ಮ ಫೈನಲ್ ತೀರ್ಪೇನು? ತೀರ್ಪೇನು ಇಲ್ಲ, ನಾವು 3 ಜನ ಸೇರಿ ಕೊಡ್ತಾ ಇರೋದು ಗೋಲ್ಡನ್ ಗೆಲೆ. ಈಗ ಮೊದಲನೇ ವಾರದಲ್ಲಿ ಚಂದ್ರಪ್ರಭಾ ಈಶಾನಿನ ಕಟ್ಕೊಂಡು ಎಷ್ಟು ಕಷ್ಟಪಟ್ಟ ಅನ್ನೋದನ್ನ ನಾವು ಪ್ರೋಮೋದಲ್ಲಿ ಅವಾಗ್ಲೇ ನೋಡಿದ್ವಿ, ಸ್ಕಿಟ್ ಅಲ್ಲೂ ನೋಡಿದ್ವಿ. ನೀನ್ ಹೇಳಿ ಎಷ್ಟು ಕಷ್ಟ ಆಯ್ತು? ಆದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ನನ್ಗೆ ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಸಾಕಷ್ಟೆಲ್ಲ ನಾವು ಅಭ್ಯಾಸ ಅದೇ. ಏನು ಅಲ್ಲ, ಇಂಗ್ಲಿಷು ಇವ್ರು ಮಾತಾಡೋದೆಲ್ಲ ಕೇಳಿದೀನಿ. ಅದೇ ಮ್ಯೂಟ್ ಮಾಡಿ. ಇಲ್ಲ ಕಾಣ, ಡಬಲ್ ಮೀನಿಂಗ್ ಮಾಡೋದಾರ ಹೇಳ ಮೇಡಮ್ ಅವ್ರ ನಿಂಗೆ ಹೇಳ ನೀನು. ಬನ್ನಿ ಆಂಡ್ರೂ ಸೈಮೆಂಟ್ ಬನ್ನಿ. 1 ವಾರದಲ್ಲಿ ಎಷ್ಟೆಲ್ಲ ಕನ್ನಡ ಪದಗಳು ಹೊಸದಾಗಿ ಕಲ್ತಿದ್ದೀರಾ ಇವಾಗ? ಅದ್ಭುತವಾಗಿ. ಇನ್ನೊಂದು ಬೇವರ್ಸಿ ಅಂತ. ಬೇವರ್ಸಿ ಎಂತ ಒಳ್ಳೆ ಪದ, ನಿಜವಲ್ಲ. ಯಾವಾಗ್ಲೂ ಬೇವರ್ಸಿ ಹೇಳ್ತಾ ಇದ್ದೆ. ಸಾಂಗ್ ಆಡೋದ್ರಲ್ಲ, ಆ ಸಾಂಗ್ ನನ್ಗೆ ಹೇಳ್ಕೊಟ್ರು. ಸಾಂಗು ಹೌದು. ಯಾವುದು? I just want to tell you that I like myself. ಆಸೆ ಮೇರೆ ಹಿಂದ ಮನಲಾಸೆ ಸಖತ್ತಾಗಿದೆ, ಅದ್ಭುತವಾಗಿದೆ. ಅವಳು ಇಂಗ್ಲಿಷ್ ಅಲ್ಲಿ ಆಡ್ಲಿ, ನೀ ಕನ್ನಡದಲ್ಲಿ ಆಡು. I just want to tell you that I like myself. ನಿನ್ನ ನೋಡಿದ್ಮೇಲೆ ನನಗೆ ಇಷ್ಟ ಆಯ್ತು. ಇಲ್ಲ, ಮೀಟರ್ ಕೂರ್ತಾ ಈಗ ಹೇಳ್ತೀನಿ ನೋಡಿ ಸರ್. ನಿಮ್ಮ ನೋಡಿದ್ಮೇಲೆ ಸಾಧು ಸರ್ಗೆ ಇಷ್ಟ ಆಯ್ತು. ಡಬ್ಬಾ ತರ ಈ ಮೀಟ್ರ್ ಡಬ್ಬಾ ತರ ಮಾತ್ರೆ ಜಾಸ್ತಿ ಆಯ್ತು. ಮಾತ್ರೆ ಅಂದ್ರೆ ತಾಳ ಕಣೋ, ತಾಳಕ್ಕೆ ಮಾತ್ರೆ ಅಂತಾರೆ. ಹೋಲಿ ಬಿಡು. ನೆಕ್ಸ್ಟ್ ಯಾವ ಮಾತ್ರೆ? ಅವ್ರಿಗೆ ಅವ್ರ ಮಾತ್ರೆ ಮಾತ್ರೆ ಅಲ್ಲಪ್ಪ. ನೆಕ್ಸ್ಟ್ ಲೈನ್ ಹೇಳಪ್ಪ, ನೆಕ್ಸ್ಟ್ ಲೈನ್. I just want to tell you that I love myself. Yeah.
ಗಿಚ್ಚಿಗಿಲಿ ಮುಗಿದ್ಮೇಲೆ ನಾನು ನೀನು ಹೊಡಿ ಹೋಗಣ್ಣ. ಯಾ ಅನ್ಬೇಕು. ಹೊಡಿ ಹೋಗಣ್ಣ ಯಾ ಯಾ. ಈಗ ನಿನಗೆ ಈಶಾನಿಗೆ ಸಿಕ್ಕಿ 1 ವಾರ ಆಗಿದೆ. ಈ 1 ವಾರದಲ್ಲಿ ನೀ ಎಷ್ಟು ಇಂಗ್ಲಿಷ್ ಕಲ್ತಿದ್ಯಾ ಅನ್ನೋದಕ್ಕೆ ಒಂದು ಯೂನಿಟ್ ಟೆಸ್ಟ್ ಮಾಡ್ತೀವಿ. ಯಾ ಅಪ್ಪ. ಓಕೆ ರೆಡಿ? ಓಕೆ. ಬರ್ಲಿ ಪ್ರಾಪರ್ಟಿ. ಮೇಡಮ್, ಹಾ ನೀವು ಒಂದು ಪದ ಹೇಳಿ, ಅದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಅವ್ನು ಬರಿಬೇಕು ಇಂಗ್ಲಿಷ್ ಅಲ್ಲಿ. ದೊಡ್ಡದೇನು ನಾನು ಕೊಡಲ್ಲಪ್ಪ. ತುಂಬಾ ಸಿಂಪಲ್ ಆಗಿ ಇಂಗ್ಲಿಷ್ ಅಲ್ಲಿ ಗಿಚ್ಚಿ ಗಿಲಿ ಗಿಲಿ ಬರೀರಿ. ಮಿಸ್ಟೇಕ್ ಆದ್ರೆ 10 ಬಸ್ಕಿ ಹೊಡಿಬೇಕು ಒಂದೊಂದು. ಗಿಚ್ಚಿ ಗಿಲಿ ಗಿಲಿ ಸೀಸನ್ 3. ಗಿ ಗೀ ಅಲ್ಲ ಕಣೋ, ಜಿ ಅನ್ನು. ಇಂಗ್ಲಿಷ್ ತಾನೇ ಬರೀತಾರದು. ಇಂಗ್ಲಿಷ್ ಕನ್ನಡ ಆದ್ರೆ ಗಿ ಅನ್ಬೋದು. ಜಿ ಗಿ ಗಿ ಗೀ ಬಟರ್ ಗಿರಡ. ಏನದು ಸ್ಪೆಲ್ಲಿಂಗ್ ಹೇಳಿ. ಅದೇ ಗೀಚಿ. ಜಿ ಹಾ. ಇ ಸಿ ಎಚ್ ಐ ಗಿಚ್ಚಿ. ಗೀಚಿ. ಜಿ ಇ ಸಿ ಎಚ್ ಐ ಏನದು? ಗಿಚ್ಚಿ ಗಿಚ್ಚಿ. ಹಾ. ಜಿ ಇ ಸಿ ಇ ಸೈಲೆಂಟ್. इसे जी ई फास्ट एंड फ्यूचर टेक. ಸ್ಪೆಲ್ಲಿಂಗ್ ಅಲ್ಲಿ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್. ನೀವೊಂದು ಪದ ಕೊಟ್ಬಿಡಿ ಅತ್ಲಾಗ ಆಗಿದ್ದಾಗ. ಅಬ್ರ ಕಡಬ್ರ. ನನಗೆ ಅಬ್ರ ಬರೋದಿಲ್ಲ, ಬೇಕಂದ್ರೆ ಅಲ್ಲ 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 ಕಣ, ಹಬ್ಬ ಅಂತ ಬರಿತೀನಿ ಅಷ್ಟೇನೆ, ಬೇಕಾದ್ರೆ ಹಬ್ಬ ಅಂತ ಬರಿತೀನಿ. ಅಲ್ಲ ದಯವಿಟ್ಟು ಬೇರೆ ಪದ ಕೊಡಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಆಯ್ತು, ಇಂಗ್ಲಿಷು ಹುಣಸೆ ಮರಕ್ಕೆ ನೇಣ್ ಹಾಕೊಳತ್ತೀವ. ಅವ್ ನೋಡಿ ಅಲ್ಲಿ ಕಂಗ್ರ್ಯಾಚುಲೇಷನ್ ಬ್ರದರ್ ಅದ್ರ ಬ್ರದರ್ ಇಂದನೇ ಸ್ಟಾರ್ಟ್ ಮಾಡ್ತಾರೆ. ಇದು ಸ್ಮಾಲ್ ಲೆಟರ್ ಬಿಗ್ ಲೆಟರ್? ಸೈಡ್ ಲೆಟರ್ ಇಂದ ಬರೀ, ಸೈಡ್ ಲೆಟರ್. ಅಲ್ಲ, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಬರೀರಿ. ಕಂಗ್ರಾಚುಲೇಷನ್ ಬರೀತೀನಿ. ಹೇಳಿ ಚಂದ್ರಪ್ರಭ, ಏನದ? ಬಾತೆ ಬಿಡ್ಸಪ್ಪ, ಬಿಡಿಸೋದಪ್ಪ. ಕೆ ಹಾ ಎ ಹಾ ಕ ಜಿ ಆರ್ ಓ ಕಂಗ್ರಾಟ್. ಕೌಗ್- ಕಂಗ್ರಾ